ಮೂರು ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ಬಂದಿದ್ದೇನೆ ನಮ್ಮ ನಾಯಕರ ಪರವಾಗಿ. ಮೊದಲನೇದಾಗಿ ನಾವೆಲ್ಲ ಅಣ್ತಂದಿರಾದ ಮೊದಲನೇ ನಮ್ಮ 35 ವರ್ಷಗಳಿಂದ ನಾವೆಲ್ಲ ಒಂದೇ ರೀತಿಯ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮ್ಮ ಮೊದಲನೇದಾಗಿ ನಾವ್ ಯಾರು ದ್ವೇಷಿಸ್ತಾ ಇಲ್ಲ, ಎಲ್ಲರೂ ನಾವೆಲ್ಲ ಶೋಷಣೆಗೆ ಒಳಪಟ್ಟಿರೋರೆ. ಶೋಷಣೆಗೆ ಒಳಪಟ್ಟಿರೋದ್ರಿಂದ ಈಗ ಒಂದು ಸಮಯದಲ್ಲಿ ಒಂದು ಮನೆಯಲ್ಲಿ ಹೆಂಗೆ ಒಂದು ತಂದೆ ಆದವ್ರು ಹಂಚ್ಕೊಂತಿದ್ರು ಮನೆ ಅಣ್ತಂದಿರಿಗೆ, ಅದೇ ರೀತಿಯಲ್ಲಿ ಇವ್ರನ್ನ ಹಂಚ್ಕೊಂತಿರೋ ಒಂದು ಕಾಲ ಬಂದಿದೆ. ಅದರಿಂದ ಹಂಚ್ಕೊಂಡಿದ್ದ ತಕ್ಷಣ ನಾವೆಲ್ಲ ಬೇರೆ ಆಗ್ತೀವಿ ಅನ್ನೋ ಉದ್ದೇಶ ಏನಿಲ್ಲ. ಹಂಚ್ಕೊಂಡು ತಿಂತಾ ಇದ್ವಿ ಯಾರು ಎಷ್ಟಿದ್ರು ಮನೆಯಿಲ್ಲ ಅಂತ ಹೇಳ್ಬಿಟ್ಟು, ಅದರಿಂದ ನಾವೇನು ಇವತ್ತು ಬೇರೆ ಸಮುದಾಯನ ದೋಷಣೆ ಮಾಡೋದು ನಮ್ಗೆ ಬೇಕಾಗಿಲ್ಲ. ಅವರು ನಮ್ಮಂತಂದಿದ್ರೆ ನಾವು ಎಲ್ಲ ಒಂದೇ ಕುಟುಂಬದಿಂದ ಬಂದಿದೆ. ಅದರಿಂದ ನಮ್ಮ ಮಕ್ಕಳು ನಾವು ಕೇಳ್ತಾ ಇದ್ವಿ. ಮೊದಲನೇ ಸರ್ಕಾರ ಹೇಳೋದೇಂದ್ರೆ 56,432 ಹುದ್ದೆಗಳಲ್ಲಿ ಏನ್ ನೀವು ವಿತೌಟ್ ಒಳಮನಸ್ಸಿನ ಜಾರಿ ಮಾಡಿದ್ರೆ ಅದನ್ನ ಮೊದಲು ಸ್ಥಗಿತ ಮಾಡಬೇಕು. ತದನಂತರ ಸ್ವಾಮೀಜಿಗಳೇ ನಮ್ಮ ಅವ್ರಿಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇದ್ದಾರೆ ನಮ್ಮ ಪೌರಕಾರ್ಮಿಕ ಸಂಘಟನೆಗಳಿಂದ. ಅದೇ ರೀತಿ 25/3/2026 31 ಜಿಲ್ಲೆಗಳಲ್ಲೂ ಕರ್ನಾಟಕದಾದ್ಯಂತ ನಾವು ಸಿಎಂ ಅವ್ರಿಗೆ ನಮ್ಮ ರ್ಯಾಲಿ ಮುಖಾಂತರ ಅವ್ರಿಗೆ ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ವಿ. ಸಿಎಂ ಅವರು ಸಿಎಂ ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಒಳ ಮೀಸಲಾತಿ ಇಲ್ಲದೆ ಯಾವುದೇ ರೀತಿಯಾದ ಹುದ್ದೆಗಳನ್ನ ಇದು ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತು ಪ್ರತಿ ವರ್ಷ ನಮ್ಮ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ವಿ. ಜೈ ಭೀಮ್, ಜೈ ಮಾದಿಗ. ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಾವೇನು ಇದೇ ತಿಂಗಳು 25ನೇ ತಾರೀಕು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ವಿಷಯ ಈಗಾಗಲೇ ಅನೇಕ 35 ವರ್ಷಗಳ ಹೋರಾಟಗಳನ್ನ ನಾವು ಕಾಣ್ತಾ ಇದ್ದೀವಿ. 1/8/24 ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಏನು ಪರಿಷ್ಠ ಜಾತಿಗಳಿಗೆ ವರ್ಗೀಕರಣ ಮಾಡಬಹುದು ರಾಜ್ಯ ಸರ್ಕಾರ ಅಂತ ಏನು ಅವ್ರು ತೀರ್ಪು ಕೊಟ್ಟಿದ್ರು, ಆ ತೀರ್ಪು ಈಗ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಬಹುಶಃ ತೀರ್ಪು ಬಂದ ನಂತರ ಆಂಧ್ರ, ತೆಲಂಗಾಣ ಹಾಗೂ ಹರಿಯಾಣ 3 ರಾಜ್ಯಗಳು ಈ ವರ್ಗೀಕರಣವನ್ನ ಇಂಪ್ಲಿಮೆಂಟೇಶನ್ ಮಾಡಿದ್ರು. ಆದ್ರೆ ನಮ್ಮ ರಾಜ್ಯ ಸರ್ಕಾರಗಳು ಈ ಒಂದು ವಿಷಯದಲ್ಲಿ ಯಾಕೆ ಇಷ್ಟೆಲ್ಲ ಗೊಂದಲಗಳನ್ನು ಕೊಡ್ತಾ ಇದೆ, ಯಾಕೆ ಮಾಡ್ತಾ ಇದಾರೆ, ಇವ್ರಿಗೆ ಏನ್ ಮಾಡ್ಬೇಕಂತ ಏನ್ ಮನಸ್ಸಿಲ್ವಾ, ಅಥವಾ ನಾವೇನು ಶೋಷಿತ ಸಮುದಾಯ ಅಲ್ವಾ, ಅಥವಾ ನಾವು ಅವ್ರನ್ನ ಓಟ್ ಹಾಕಿ ಗೆಲ್ಸಿಲ್ವಾ, ಈ ಪ್ರಶ್ನೆಗಳೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ಕಾಡ್ತಾ ಇದೆ. ಹಾಗಾಗಿ ಈ ಒಂದು ಹೋರಾಟ ನಿರಂತರವಾಗಿ 27ನೇ ತಾರೀಕು ಆ ಸರ್ಕಾರ ಏನಾದ್ರೂ ಒಂದು ತೀರ್ಮಾನ ತಗೊಂಡು ನಮಗೆ ಸಿಗ್ಬೇಕಾದಂತ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ವರದಿಗಳು ನಮ್ಗೆ 6% ಕೊಡಬೇಕಂತ ಅವರು ವರದಿಯಲ್ಲಿ ಹೇಳಿದ್ದಾರೆ. ಮತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರು ಅವರು ಸಹ ನಮ್ಮ ಒಂದು ಜನಸಂಖ್ಯೆಗೆ ಅನುಸಾರವಾಗಿ 6% ಸಿಗ್ಲೇಬೇಕು ಅನ್ನೋದು ಅವರು ಸಹ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ಎಲ್ಲ ವರದಿಗಳು ನಾವು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದೀವಿ, ನಮ್ಮ ಸಮಸ್ಯೆಗಳು ಹೆಚ್ಚಿದೆ ಅಂತ ಗೊತ್ತಿದ್ರು ಸಹ ಈ ಸರ್ಕಾರ ಮಲತಾಯಿ ಧೋರಣೆಯನ್ನ ತೋರ್ತಾ ಇದೆ. ಇದನ್ನ ನಾವು ವಿರೋಧಿಸಿ ಧಿಕ್ಕರಿಸಿ ನಾವು ನಿರಂತರವಾಗಿ ಈ ಹೋರಾಟಗಳನ್ನ ಹಮ್ಮಿಕೊಡ್ತಾ ಇದ್ದೀವಿ. ಇವರು 27ನೇ ತಾರೀಕು ಖಡಾಖಂಡಿತವಾಗಿ ಅವರು ಅನುಷ್ಠಾನಕ್ಕೆ ತರಲೇಬೇಕು. ಇಲ್ಲದಾದ್ರೆ ಈ ರಾಜ್ಯದಲ್ಲಿ ನಮ್ಮ ಮಾದಿಗರು ಬೇಕಾದಷ್ಟು ಬೇರೆ ಬೇರೆ ರೀತಿಯ ಒಂದು ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ. ಅದನ್ನ ಮಾಡ್ಲಿಕ್ಕೋಸ್ಕರ ನಮ್ಮ ನಾಯಕರಾದಂತ ಎನ್ ಮೂರ್ತಿ ಅವರು, ಶಂಕರಪ್ಪ ಅವರು, ಭೀಮರಾಜ್ ನಾವೆಲ್ಲರೂ ಒಟ್ಟಾಗಿ ಸೇರಿದ್ವಿ. ಎಲ್ಲಾ ಸಂಘಟನೆಗಳು ಒಂದು ಒಕ್ಕೂಟ ಮಾಡಿಕೊಂಡು ಈ ಸಮುದಾಯಕ್ಕೋಸ್ಕರ ನ್ಯಾಯವನ್ನ ಕೇಳ್ತಾ ಇದ್ವಿ. ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು 27ನೇ ತಾರೀಕು ಇದನ್ನ ನೀವು ಜಾರಿ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಮನವಿ. ಹಾಗೂ ಸುಮಾರು 92ರಿಂದನೂ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಇವತ್ತು ಬಹಳ ಹಳೆಯ ಲೀಡರ್ಗಳು ಎಲ್ಲ ಒಟ್ಟಾಗಿ ಸೇರಿರೋದಕ್ಕೆ ನಾನು ಮೊದಲು ಅವ್ರಿಗೆ ಅಭಿನಂದನೆ ತಿಳಿಸ್ತೇನೆ. ಈಗ ಮುಖ್ಯವಾಗಿ ಮೀಸಲಾತಿ ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಏನು ಸುಪ್ರೀಂ ಕೋರ್ಟ್ 24ನೇ ಇಸ್ವಿ ಆಗಸ್ಟ್ 1ನೇ ತಾರೀಕು ಏನೊಂದು ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿನ ಕಲ್ಪಿಸೋದಕ್ಕೆ ಒಂದು ಅವ್ರದೇ ಆದಂತ ಒಂದು ಪವರ್ ಅನ್ನ ಕೊಟ್ಟಿದ್ದಾರೆ. ಅದರ ಮುಖಾಂತರ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ಅಂಗೀಕರಿಸಿ ಇವತ್ತು 6-6-4-1 ಅನ್ನೋ ಒಂದು ಸೂತ್ರನ ಅವರು ಎಳೆದಿದ್ರು. ಆದ್ರೆ ಸರ್ಕಾರ ಇವತ್ತು 6-6-5 ಅಂತ ಮಾಡಿ 3 ಡಿವಿಷನ್ ಆಗಿ ಮಾಡಿದ್ದಾರೆ, A, B, C ಅಂತ ಮಾಡಿದ್ದಾರೆ. ಸೊ ಅದನ್ನು ಕೂಡ ಈಗ ಕೆಲವು ವರ್ಗಗಳು ಅದನ್ನ ಸಹಿಸಲಿಕ್ಕೆ ಆಗದೇನೆ ಇರ್ತಕ್ಕಂತ ವಿಷಯದಲ್ಲಿ ನಾವು ಮೊದಲಿಂದಲೂ ಏನ್ ಹೇಳ್ತಾ ಬರ್ತಾ ಇದೀವಿ ಅಂದ್ರೆ 1992ರಿಂದನೂ ನಮ್ಮನ್ನ ಪ್ರತ್ಯೇಕಗೊಳಿಸಿ, ಏನಂದ್ರೆ ನಮ್ಮನ್ನ ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕಗೊಳಿಸಿ ನಮಗೆ ಕೊಡ್ಬೇಕಾಗಿರ್ತಕ್ಕಂಥ ಒಳ ಮೀಸಲಾತಿನ ನಮ್ಮ ಕೊಟ್ಬಿಡಿ ಅನ್ನೋದು ನಮ್ಮ 92ರಿಂದನೂ ನಾವು ಆಗ್ರಹ ಪಡಿಸ್ಕೊಂಡು ಬರ್ತಾ ಇದೀವಿ. ಆ ಉದ್ದೇಶದಿಂದ ಇವತ್ತು ಏನು ನಮ್ಮ ಎನ್ ಮೂರ್ತಿ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಅನೇಕ ಮುಖಂಡರ ನೇತೃತ್ವದಲ್ಲಿ ಇವತ್ತು
ಒಳ ಮೀಸಲಾತಿ ವಿಚಾರಕ್ಕೆ 25ನೇ ತಾರೀಕು ಏನು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗ ನೀವೇನು ಈಗಾಗಲೇ 12ನೇ ತಾರೀಕು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ, ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಒಂದು ಸಿಎಂ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 27ನೇ ತಾರೀಕು ನಾವು ಸುದೀರ್ಘವಾದಂತ ಕ್ಯಾಬಿನೆಟ್ ಮೀಟಿಂಗ್ ನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ನನಗೆ ಒಂದು ಅನುಮಾನ ಇದೆ ಅದರಲ್ಲಿ. ಏನಪ್ಪಾ ಅಂತಂದ್ರೆ ಈಗಾಗಲೇ ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ 27ನೇ ತಾರೀಕಿಗೆ ಇವರು ಡಿಸಿಷನ್ ತಗೊಳ್ತಾರೋ ಇಲ್ವೋ ಅನ್ನೋದ್ರ ಒಂದು ಅನುಮಾನ ಇದೆ. ಅದಕ್ಕೆ ಈ ವಿಷಯನ ಮಾಧ್ಯಮದವರು ತಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ನಿಜವಾಗ್ಲೂ 27ನೇ ತಾರೀಕು ತಾವು ಡಿಸಿಷನ್ ತಗೊಳ್ತೀರಾ ಅನ್ನೋದ್ರ ಬಗ್ಗೆ ತಾವು ಇದು ಕೊಡ್ಬೇಕು. ಸೊ ಅದ್ರ ಸ್ಪಷ್ಟೀಕರಣ ಕೊಡ್ಬೇಕು. ಹಾಗಾಗಿ ನಾವೆಲ್ಲ ನಮ್ಮ ಸಂಘಟನೆಯಿಂದ ನಾವು 25ನೇ ತಾರೀಕು ನಮ್ಮ ಸ್ವಾಮೀಜಿ ಈಗಾಗಲೇ ಷಡಕ್ಷರಮುನಿ ಸ್ವಾಮೀಜಿಗಳು ಈಗಾಗಲೇ ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು ಇದಕ್ಕೆ ಫ್ರೀಡಂ ಪಾರ್ಕ್ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬೆಂಬಲ ಸೂಚಿಸಿ ನಾವೆಲ್ಲ ಹೆಚ್ಚಿನ ಜನಸಂಖ್ಯೆನಲ್ಲಿ ಸೇರಿ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದೀವಿ. ಇಷ್ಟ ಹೇಳ್ತಾ ನನ್ನ ಈ 2 ಮಾತುಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.